ಕಾರ್ಡ್ ರದ್ದು ಸಮಸ್ಯೆ ಒಂದು ಕಡೆ ಜನರನ್ನ ಜೀವ ಹಿಂಡ್ತಾ ಇದ್ರೆ ಇನ್ನೊಂದು ಕಡೆಗೆ ಅಕ್ಕಿ ಪಡೆಯೋದಕ್ಕೆ ಆಗದೆ ಬಡವರು ಒದ್ದಾಟವನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಸ್ಟಡಿ ಇದೆ, ತೋರಿಸ್ತೀವಿ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ಪಡಿತರ ಕಾರ್ಡ್ನದ್ದು ದಿನಕ್ಕೊಂದು ಸಮಸ್ಯೆ. ಬಿಪಿಎಲ್ ಕಾರ್ಡ್ ರದ್ದು ಗೊಂದಲ, ಈಗ ಒಟಿಪಿ ಸಮಸ್ಯೆ. ಒಟಿಪಿ ಪದ್ಧತಿ ಕ್ಯಾನ್ಸಲ್, ಅಕ್ಕಿ ಸಿಗದೆ ಜನರ ಪರದಾಟ. ಮತ್ತೆ ಒಟಿಪಿ ಪದ್ಧತಿ ಜಾರಿಗೆ ಕಾರ್ಡುದಾರರ ಆಗ್ರಹ. ಅರ್ಹರಿದ್ದರೂ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ಗೆ ಶಿಫ್ಟ್ ಮಾಡಿ ಅಕ್ಕಿ ಸಿಗದೆ ಸಮಸ್ಯೆಯಾಗ್ತಿದೆ. ಮತ್ತೊಂದು ಕಡೆ ಅರ್ಹರಿದ್ದರೂ ಅಕ್ಕಿ ತೆಗೆದುಕೊಳ್ಳದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನ ಸಮಸ್ಯೆಗೆ ಒಳಗಾಗಿದ್ದಾರೆ. ಕಾರಣ ಅಕ್ಕಿ ಪಡೆಯಲು ತಂದಿರೋ ಹೊಸ ಪದ್ಧತಿ. ಮೊದಲು ಅಕ್ಕಿ ಪಡೆಯಲು ಬಿಪಿಎಲ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಟಿಪಿ ಬರ್ತಾ ಇತ್ತು, ಆಗ ಅಕ್ಕಿ ಸಿಗ್ತಾ ಇತ್ತು. ಆದರೆ ಈಗ ಒಟಿಪಿ ಪದ್ಧತಿ ಕ್ಯಾನ್ಸಲ್ ಮಾಡಿ ಬಯೋಮೆಟ್ರಿಕ್ ಪದ್ಧತಿ ಜಾರಿ ಮಾಡಿದ್ದಾರೆ. ಬಯೋಮೆಟ್ರಿಕ್ ಪದ್ಧತಿಯಿಂದ ಸಾಕಷ್ಟು ಪಡಿತರದಾರರಿಗೆ ಅಕ್ಕಿ ಪಡೆಯೋದು ಕಷ್ಟ ಆಗ್ತಿದೆ. ಬಯೋಮೆಟ್ರಿಕ್ ಪದ್ಧತಿಯಿಂದ ಅಕ್ಕಿ ಪಡೆಯೋಕೆ ಆಗದೆ ಒಟಿಪಿ ಪದ್ಧತಿ ಜಾರಿ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಕೇಸ್ ಸ್ಟಡಿ 1. ಸ್ಥಳ ಮಲ್ಲಸಂದ್ರ. ಬೆಂಗಳೂರಿನ ಮಲ್ಲಸಂದ್ರ ನಿವಾಸಿಯಾದ ಅಶ್ವಥ್ ಲಕ್ಷ್ಮಿ ಅವರಿಗೆ ಕಳೆದ 2 ತಿಂಗಳಿನಿಂದ ಅಕ್ಕಿ ಸಿಗ್ತಿಲ್ಲ. ಕಾರಣ ಬಯೋಮೆಟ್ರಿಕ್ ಕೊಡೋಕೆ ಸಾಧ್ಯ ಆಗ್ತಿಲ್ಲ. ಅದೇ ಸರ್, ಒ ಟಿ ಪಿ ಬಿಟ್ಟರೆ ನಮ್ಗೆ ಇಲ್ಲಿ ರೇಷನ್ ಕೊಡೋದು. ಇಲ್ಲಿಂದ ಅಲ್ಲಿಗೆ ಹೋಗಿ ಕಳಿಸ್ತಾರೆ, ಅಲ್ಲಿಂದ ಫುಡ್ ಆಫೀಸ್ಗೆ ಹೋಗಿ ಬರ್ರಿ ಅಂತ ಅಲ್ಲಿಂದ ಇಲ್ಲಿಗೆ ಕಳಿಸ್ತಾರೆ. ಹೋದ ತಿಂಗಳು ರೇಷನ್ ಇಲ್ಲ, ಈ ತಿಂಗಳು ಕೇಳಿದೆ, ಶನಿವಾರದಿಂದ ಕೊಡ್ತಾವ್ರೆ. ಒಂದು 5-6 ದಿನ ಕೊಟ್ಬಿಟ್ಟು ಆಗೋಯ್ತು ಅಂತಾರೆ. ನಾವು ಅಲ್ಲಿಂದ ಇಲ್ಲಿಗೆ ಓಡಾಡೋ ಅಷ್ಟರಲ್ಲಿ ಆಗೋಗುತ್ತೆ. ಅದೇ ಒ ಟಿ ಪಿ ನಂಬರ್ ಬರಬೇಕಂತೆ, ನಮಗೆ ಕೈಯಲ್ಲಿ ಬೆಟ್ಟುಗಳಲ್ಲಿ ಇದು ಬರಲ್ಲ. ಅದೇ ಏನು ಮಾಡೋದು ಗೊತ್ತಾಗ್ತಿಲ್ಲ ಸರ್, ಬಂದು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಅದು ಒ ಟಿ ಪಿ ಬಿಟ್ಟರೆ ನಂಬರು ಮೆಸೇಜ್ ನೋಡಿ ಕೊಡ್ತಾರಂತೆ. ಬೆಟ್ಟು ಬರೋಲ್ಲ ಸರ್, ಇದು ಬೆಟ್ಟು ನಮಗೆ ಇಟ್ಟರೆ ಅಲ್ಲಿ ಸೊಸೈಟಿಲಿ ಎಷ್ಟೋ ಒಂದು 10 ನಿಮಿಷ ಇಟ್ಟರೂ ಬರ್ತಾ ಇಲ್ಲ, ಅದು ಬೆಟ್ಟು ಬರ್ತಾ ಇಲ್ಲ. ಕೇಸ್ ಸ್ಟಡಿ 2. ಸ್ಥಳ ದೀಪಾಂಜಲಿ ನಗರ. ಬೆಂಗಳೂರಿನ ದೀಪಾಂಜಲಿ ನಗರ ನಿವಾಸಿಯಾದ ಪಾರ್ವತಿಬಾಯಿ ಅವರಿಗೂ ಕಳೆದ 2 ತಿಂಗಳಿನಿಂದ ಅಕ್ಕಿ ಸಿಗ್ತಿಲ್ಲ. ಬಯೋಮೆಟ್ರಿಕ್ನಲ್ಲಿ ಹೆಬ್ಬೆಟ್ಟು ಕೊಡೋಕೆ ಸಮಸ್ಯೆ ಆಗ್ತಿದೆ, ಹಾಗಾಗಿ ಅಕ್ಕಿ ಸಿಗ್ತಿಲ್ಲ. ಬಯೋಮೆಟ್ರಿಕ್ ಬಿಟ್ಟು ಮತ್ತೆ ಒಟಿಪಿ ಜಾರಿ ಮಾಡಿ ಅಂತಿದ್ದಾರೆ. ಅದೇ ಒ ಟಿ ಪಿ ಇಲ್ಲ, ಬ್ಯಾನ್ ಆಗಿದೆ, ಫುಡ್ ಆಫೀಸ್ಗೆ ಹೋಗಿ ಅಂದರು. ಇಲ್ಲ, ನಮ್ಗೆ ಬರ್ತಾ ಇಲ್ವಲ್ಲ. 30 ತಿಂಗಳಿಂದ 1 ತಿಂಗಳು, ಇದು 2ನೇ ತಿಂಗಳು. ಒ ಟಿ ಪಿ ಅದು ಸರಿ, ಇದು ಬರಲ್ವಲ್ಲ ಸರ್. ನಮ್ಗೆ ಒ ಟಿ ಪಿ ಬಂದರು ಒಳ್ಳೆಯದು. ಒ ಟಿ ಪಿ ಬಂದಿಲ್ಲ, ನೀವು ಅಲ್ಲೇ ಹೋಗಿ ಅಂದರು. ಒ ಟಿ ಪಿ ನಿಲ್ಲಿಸ್ಬಿಟ್ಟಿದ್ದಾರೆ, ಇದು ಬರ್ತಾ ಇಲ್ಲ, ಎಲ್ಲರಿಗೂ ಬ್ಯಾನ್ ಮಾಡಿದ್ದಾರೆ, ಹೋಗಿ ಫುಡ್ ಆಫೀಸ್. ಕೇಸ್ ಸ್ಟಡಿ 3. ಬೆಂಗಳೂರು ಉತ್ತರ ವಲಯ. ಬೆಂಗಳೂರು ಉತ್ತರ ವಲಯದ ಇವರಿಗೆ ಅಕ್ಕಿನೇ ಬರ್ತಿಲ್ಲವಂತೆ. ಯಾಕೆ ಅಂತ ಅವರೇ ಹೇಳ್ತಾರೆ, ಕೇಳಿ. ಇರೋದು ನಾವಿಬ್ಬರೇನೆ. ನಮ್ಮ ಯಜಮಾನ್ರಿಗೂ ಆಕ್ಸಿಡೆಂಟ್ ಆಗಿ ಕಾರ್ಡ್ ಕ್ಯಾನ್ಸಲ್ ಮಾಡಿ, ಅದು ಹಸಿರು ಕಾರ್ಡ್ ಇದ್ದಿದ್ದು ಕೆಂಪು ಕಾರ್ಡ್ ಮಾಡಿದ್ದಾರೆ. ಅದಕ್ಕೆ ರೇಷನ್ನು ಕೊಡ್ತಾ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಮಗೇನು ಬರ್ತಾನೂ ಇಲ್ಲ. ಅದಕ್ಕೆ ಈಗ ನಮಗೆ ಇಬ್ಬರದೇ ಮಾಡಿಕೊಡಿ ಅಂತ ನನ್ನ ಮನೆಗೆ ಬಂದು ಚೆಕ್ ಮಾಡಿಕೊಡ್ಲಿ, ನನಗೆ ಹಂಗೆ ಬೇಡ. ಮನೆಗೆ ಬಂದು ಈಗ ಒಂದು 10 ಸಲ ಬಂದಿದ್ದೀನಿ ಇಲ್ಲಿಗೆ, ಅವ್ರು ಏನೂ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಅವ್ರು ಬೈಸ್ಕೋತಾರೆ, ಮಾಡ್ತೀವಿ ಅಂತಾರೆ, ಮಾಡಲ್ಲ. ಬಯೋಮೆಟ್ರಿಕ್ ಪದ್ಧತಿಯಿಂದ ಅಕ್ಕಿ ಸಿಗದೇ ಇರುವ ಸಂಖ್ಯೆ ಜಾಸ್ತಿ ಇದೆ. ಮತ್ತೆ ಒಟಿಪಿ ಪದ್ಧತಿ ಜಾರಿ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಕೂಡಲೇ ಆಹಾರ ಇಲಾಖೆ ಸಚಿವರು ಮತ್ತೆ ಒಟಿಪಿ ಪದ್ಧತಿ ಜಾರಿ ಮಾಡಿ ಅಕ್ಕಿ ಸಿಗುವಂತೆ ಮಾಡ್ತಾರಾ, ಕಾದ್ ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ರದ್ದಾದ ಬಿಪಿಎಲ್ ಕಾರ್ಡ್ಗಳನ್ನು ಮೂಲಸ್ಥಾನಕ್ಕೆ ತರೋದಕ್ಕೆ ಮತ್ತೆ 3 ದಿನ ಕಾಲಾವಕಾಶ ಕೊಡಲಾಗಿದೆ. 27ನೇ ತಾರೀಕಿನಿಂದ ರದ್ದಾದ ಕಾರ್ಡ್ಗಳನ್ನು ಜೊತೆಗೆ ಬಿಪಿಎಲ್ನಿಂದ ಎಪಿಎಲ್ಗೆ ಶಿಫ್ಟ್ ಆದ ಕಾರ್ಡ್ಗಳನ್ನು ಎಪಿಎಲ್ನಿಂದ ಬಿಪಿಎಲ್ಗೆ ಶಿಫ್ಟ್ ಮಾಡಲಿದ್ದಾರೆ. ಬಳಿಕ ಕನ್ವರ್ಟ್ ಆದ ಬಿಪಿಎಲ್ ಕಾರ್ಡ್ದಾರರಿಗೆ 28ನೇ ತಾರೀಕಿನಿಂದ ಅಕ್ಕಿ ವಿತರಣೆ ಮಾಡಲಿದ್ದಾರೆ. 28ನೇ ತಾರೀಕಿನಿಂದ ಅಕ್ಕಿ ವಿತರಣೆ ಮಾಡ್ತೇವೆ ಅಂತ ಆಹಾರ ಸಚಿವ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಆಹಾರ ಇಲಾಖೆ ಅಧಿಕಾರಿಗಳು ಪಡಿತರ ಚೀಟಿಗಳ ಪರಿಷ್ಕರಣೆ ಭರದಿಂದ ಸಾಗಿದೆ. ಗೊಂದಲ ಸಂಪೂರ್ಣವಾಗಿ ಪೂರ್ತಿಯಾಗಿದೆ, ಏನೂ ತೊಂದರೆ ಇಲ್ಲ. 1 ವಾರದಲ್ಲಿ ಅಕ್ಕಿ ವಿತರಣೆ ಮಾಡ್ತೀವಿ. ಅಂದಾಜು 28ನೇ ತಾರೀಕು. ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸು ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಉಳಿದೆಲ್ಲರಿಗೂ ಯಥಾಸ್ಥಿತಿಯಲ್ಲಿ ಅಕ್ಕಿ ಸಿಗ್ತದೆ.